ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಆಧ್ಯಾತ್ಮ ಚಿಂತನದ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಈ ಸಂಚಿಕೆಯಲ್ಲಿ ನಾವು ಮುಖ್ಯವಾಗಿ ತಿಳಿಯಬೇಕಾದ ಒಂದು ವಿಷಯ ಯಜ್ಞೋಪವೀತ ಅಂದರೆ ಏನು. ನಾವೆಲ್ಲ ಯಜ್ಞೋಪವೀತ ಅಂದರೆ ಏನಿದು ಹೊಸ ಶಬ್ದ ಅಂತ ಅನ್ನೋ ಹಾಗಿರ್ತೀವಿ ಕೆಲವು ಸರಿ. ಏನರ್ಥ ಯಜ್ಞೋಪವೀತ ಅಂದರೆ ನಾವು ಹಾಕೊಳ್ಳೋ ಜನಿವಾರ ಜನವಾರ ಅನ್ನುವ ಅನೇಕ ತರಹ ಶಬ್ದ ನಾವೇನು ಬಳಸ್ತೀವಿ, ಅಥವಾ ದಾರ ಹಾಕೊಳ್ಳೋದು ಅಂತಲೂ ಕೆಲವರು ಅಂತಾರೆ. ಅಂತೂ ಈ ಜನಿವಾರವನ್ನೇ ಯಜ್ಞೋಪವೀತ ಅಂತ ಕರೀತಾರೆ. ಅದಕ್ಕೆ ಉಪವೀತ ಅಂತ ಕರೀತಾರೆ ವಸ್ತುತಃ. ಆದರೆ ಜೊತೆಗೆ ಯಜ್ಞ ಅಂತ ಸೇರಿಸಿ ಯಜ್ಞೋಪವೀತ ಅಂತ ಎಲ್ಲ ಕಡೆ ಪ್ರಸಿದ್ಧಿ ಇದೆ. ಒಬ್ಬ ಯಜ್ಞೋಪವೀತ ಧಾರಣೆಯನ್ನು ಮಾಡಿರಲೇಬೇಕು. ಬ್ರಾಹ್ಮಣನಾಗಲಿ, ಕ್ಷತ್ರಿಯನಾಗಲಿ, ವೈಶ್ಯನಾಗಲಿ, ಇವರೆಲ್ಲ ಯಜ್ಞೋಪವೀತವನ್ನು ಧರಿಸಲೇಬೇಕು ಅಂತ ಶಾಸ್ತ್ರದ ವಿಧಿ. ಆ ರೀತಿಯಲ್ಲಿ ಯಜ್ಞೋಪವೀತವನ್ನು ಧರಿಸೋದಂತೂ ಮುಖ್ಯ. ಯಾವಾಗ ಧರಿಸ್ತೀವಿ? ಒಬ್ಬ ವ್ಯಕ್ತಿಗೆ 16 ಸಂಸ್ಕಾರಗಳಿರುತ್ತೆ. ಷೋಡಶ ಸಂಸ್ಕಾರಗಳು ಅಂತ ಪ್ರಸಿದ್ಧ. ಅದರಲ್ಲಿ ಉಪನಯನ ಅನ್ನೋ ಸಂಸ್ಕಾರ ಆದಾಗ ಚಿಕ್ಕ ವಯಸ್ಸಿನಲ್ಲಿ ಯಜ್ಞೋಪವೀತವನ್ನು ಧಾರಣೆ ಮಾಡುವಂಥ ಕ್ರಮ ಇದೆ. ಅಂದರೆ ಇನ್ನೇನು ವೇದಾಧ್ಯಯನಕ್ಕೆ ಹೋಗಬೇಕು ಗುರುಗಳ ಹತ್ರ, ಅದರ ಮುಂಚೆ ಬ್ರಹ್ಮಚಾರಿಗೆ ಆ ವಯಸ್ಸಿನಲ್ಲಿ ಯಜ್ಞೋಪವೀತವನ್ನು ಧಾರಣೆ ಮಾಡಿಸುವಂಥ ಕ್ರಮ ಇದೆ. ಆ ಯಜ್ಞೋಪವೀತ ಕೊನೆಯವರೆಗೂ ಇರಲೇಬೇಕು ಅವನ ಜೊತೆಗೆ. ಆದರೆ ಅವತ್ತು ಹಾಕಿದ ಯಜ್ಞೋಪವೀತನೇ ಇಡೀ ಜೀವನ ಹೇಗೆ ಇಟ್ಕೊಳ್ಳೋದು? ದಾರ ಕಟ್ಟಾಗ್ಬಿಡತ್ತಲ್ಲ ಅಂದರೆ ನಿಜ. ಅದಕ್ಕೆ ನೂತನ ಯಜ್ಞೋಪವೀತ, ಉಪಕರ್ಮದ ದಿವಸಗಳು, ಪ್ರತಿ ವರ್ಷ ಏನು ಬರುತ್ತೆ ಉಪಕರ್ಮ, ಆ ದಿವಸದಲ್ಲಿ ಯಜ್ಞೋಪವೀತವನ್ನು ಹೊಸದಾಗಿ ನಾವು ಧಾರಣೆ ಮಾಡೋದಿದೆ. ಹಲವು ಸಂದರ್ಭಗಳಲ್ಲಿ ಪುನಃ ಪುನಃ ಧಾರಣೆ ಮಾಡುವಂಥದ್ದು ಇದೆ. ಜಾತ ಶೌಚ, ಮೃತ ಶೌಚ ಅಷ್ಟೇ ಅಲ್ಲ, 4 ತಿಂಗಳಿಗೊಮ್ಮೆ ಮಾಡಬೇಕು ಅಂತಿದೆ. ಈಗ 4 ತಿಂಗಳುಗಳು ಕಳೆದ ಮೇಲೆ ಅದು ಜೀರ್ಣ ಆಗ್ಬಿಡುತ್ತೆ ಯಜ್ಞೋಪವೀತ. ಇದೇನು ಕಟ್ಟಾಗುವಂಥ ಪರಿಸ್ಥಿತಿಲಿದೆ ಅಥವಾ ಕಟ್ಟಾಗೋಯ್ತು, ಆಗ ಹೊಸದಾಗಿ ಯಜ್ಞೋಪವೀತವನ್ನು ಧಾರಣೆ ಮಾಡಬೇಕು. ಒಂದು ಮಾತಿದೆ, ಜನ್ಮನಾ ಜಾಯತೆ ಅಂತ ಪ್ರಾರಂಭವನ್ನು ಮಾಡ್ತಾರೆ ಆ ಶ್ಲೋಕದಲ್ಲಿ. ಹುಟ್ಟಿದ ಕೂಡಲೇ ಒಬ್ಬ ವ್ಯಕ್ತಿಗೆ ಏನು ಸಂಸ್ಕಾರ ಇರೋದಿಲ್ಲ. ನಂತರ ಆ ವ್ಯಕ್ತಿಯನ್ನು ದ್ವಿಜ ಅಂತ ಕರೀತಾರೆ. ದ್ವಿಜ ಅಂತ ಯಾವಾಗ ಕರೀತಾರೆ ಅಂದರೆ ಕರ್ಮಣ, ಅವ್ರು ಮಾಡುವಂಥ ಸತ್ಕರ್ಮಗಳೇನಿದೆ ಆ ಸತ್ಕರ್ಮಗಳಿಂದ ದ್ವಿಜ ಅಂತ ಅವನನ್ನು ಕರೀತಾರೆ. ಅದು ವಿಶೇಷವಾಗಿ ಉಪನಯನ ಆದಮೇಲೆ ಅವನನ್ನು ದ್ವಿಜ ಅಂತ ಕರೀತಾರೆ. ಒಂದು ತಾಯಿಯ ಗರ್ಭದಿಂದ ಹೊರಗೆ ಬಂದಿರ್ತಾನೆ, ಒಂದು ಸಲ ಹುಟ್ಟೋದು. 2ನೇ ಬಾರಿ ಒಬ್ಬ ವ್ಯಕ್ತಿ ಹುಟ್ಟುತ್ತಾನೆ ಅಂದರೆ ಅದು ಉಪನಯನ ಸಂಸ್ಕಾರ ಆದಮೇಲೆ, ಗಾಯತ್ರಿ ಮಂತ್ರ ಉಪದೇಶ ಆದಮೇಲೆ ಅವನಿಗೆ ದ್ವಿಜ, 2 ಬಾರಿ ಹುಟ್ಟಿದವನು ಅಂತ ಕರೀತಾರೆ. ಇದು ಕರ್ಮದಿಂದ ಅವನಿಗೆ ದ್ವಿಜ ಅನ್ನೋ ಹೆಸರು ಬರುತ್ತೆ. ಅನಂತರ ವೇದಾಭ್ಯಾಸೇನ ವಿಪ್ರತ್ವಂ, ವಿಪ್ರ ಅಂತ ಕರಿಬೇಕು ಅಂದರೆ ವೇದ ಅಭ್ಯಾಸ ಮಾಡಬೇಕು. ವೇದಾಭ್ಯಾಸ ಮಾಡಿದರೆ ಅವನು ವಿಪ್ರ ಆಗ್ತಾನೆ. ಬ್ರಹ್ಮಜ್ಞಾನೇನ ಬ್ರಾಹ್ಮಣ, ಬ್ರಾಹ್ಮಣ ಆಗಬೇಕು ಅಂದರೆ ಅವನಿಗೆ ಬ್ರಹ್ಮಜ್ಞಾನ ಉಂಟಾಗಬೇಕು ಅಂತ. ಈ ರೀತಿ ಹುಟ್ಟಿದ ಕೂಡಲೇ ಯಾವ ವ್ಯಕ್ತಿಯೂ ಕೂಡ ಸುಸಂಸ್ಕೃತನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಕ್ರಮೇಣ ಅವನ ಜೀವನದಲ್ಲಿ ಆಯಾಯ ಕಾಲದಲ್ಲಿ ಆಯಾಯ ಮುಹೂರ್ತದಲ್ಲಿ ಸರಿಯಾದ ಸಂಸ್ಕಾರಗಳು ನಡೆದಾಗ ಅವನು ದ್ವಿಜ, ವಿಪ್ರ, ಬ್ರಾಹ್ಮಣ ಹೀಗೆ ಹೆಸರುಗಳನ್ನು ಪಡಿತಾ ಹೋಗ್ತಾನೆ. ಹಾಗಾಗಿ ಬ್ರಾಹ್ಮಣನಾಗಬೇಕು, ಕ್ಷತ್ರಿಯನಾಗಬೇಕು, ವೈಶ್ಯನಾಗಬೇಕು ಅಂದರೆ ಆಯಾಯ ವಯಸ್ಸಿನಲ್ಲಿ ಆಗಬೇಕಾದ ಸಂಸ್ಕಾರ ನಡಿಲೇಬೇಕು. ಇನ್ನು ಒಂದು ಮಾತಿದೆ, ಯಾಕೆ ಈ ಯಜ್ಞೋಪವೀತದ ಧಾರಣೆ ಮಾಡೋದು ಅಂದರೆ ವೇದಾಧ್ಯಯನಕ್ಕೆ ಒಂದು ಹಕ್ಕು ಬರೋದೇ ಆಗ. ಇಲ್ಲಾಂದರೆ ಅದರ ಮುಂಚೆ ವೇದಾಧ್ಯಯನ ಮಾಡುವಂಥ ಕ್ರಮ ಇಲ್ಲವೇ ಇಲ್ಲ. ಯಾವಾಗ ಗುರುಗಳ ಬಳಿ ಗಾಯತ್ರಿ ಮಂತ್ರೋಪದೇಶ ಆಗುತ್ತೋ ಆಗ ಅವತ್ತಿನಿಂದ ಅವನು ವೇದ ಮಂತ್ರಗಳನ್ನು ಕಲೀಲಿಕ್ಕೆ ಶುರು ಮಾಡ್ತಾನೆ. ಅದು ಕೂಡ ನಾವು ಗಮನಿಸ್ಬೋದು. ಉಪನಯನ ಕಾಲದಲ್ಲಿ ಗಾಯತ್ರಿ ಮಂತ್ರೋಪದೇಶವನ್ನು ಕೊಡೋರು ಯಾರು? ತಂದೆ. ವಸ್ತುತಃ ಹಿಂದಿನ ಕಾಲದಲ್ಲಿ ಪುರೋಹಿತರು ಯಾರಿದ್ರು ಅವರೇ ಕೊಡ್ತಾ ಇದ್ರಂತೆ. ಯಾಕೆ? ಇನ್ನು ಮುಂದೆ ಆ ಪುರೋಹಿತರೇ ಆ ವಟುವಿನ ಗುರುಗಳಾಗ್ತಾ ಇದ್ರು. ಹಾಗಾಗಿ ಪುರೋಹಿತರ ಬಳಿ ತಾನು ಮಂತ್ರೋಪದೇಶವನ್ನು ಪಡ್ಕೊಂಡು ನಂತರ ಗುರುಕುಲ ಅಭ್ಯಾಸಕ್ಕೆ ಹೋಗ್ತಾ ಇದ್ದ, ಸಮಗ್ರ ಶಾಸ್ತ್ರವನ್ನು ಓದಿಕೊಂಡು ವಾಪಸ್ ಬರೋದು. ಆದರೆ ಈಗಿನ ಕಾಲದಲ್ಲಿ ನಾವೇನು ಮಾಡ್ತೀವಿ, ತಂದೆನೇ ಗುರು,
ಯಾಕಂದ್ರೆ ನಾವು ಗುರುಕುಲಕ್ಕೆ ಹೋಗುವಂಥ ಪದ್ಧತಿನೂ ಇಲ್ಲ. ಕ್ರಮೇಣ ಏನಾಗೋಯ್ತು, ಯಾವಾಗಲೂ ಸಿಗುವಂಥ ತಂದೆನೇ ನಮಗೆ ಶಿಕ್ಷಣವನ್ನ ನೀಡ್ತಾನೆ ಅನ್ನೋ ಅರ್ಥದಲ್ಲಿ ತಂದೆಯ ಬಳಿ ಗಾಯತ್ರಿ ಮಂತ್ರೋಪದೇಶವನ್ನ ಸ್ವೀಕಾರ ಮಾಡುವಂಥ ಕ್ರಮ ಬಂದಿದೆ. ಆಗ ತಂದೆ ತಾನು ಗಾಯತ್ರಿ ಮಂತ್ರೋಪದೇಶ ಕೊಡೋ ಮುಂಚೆ ಅವನು ಒಂದಿಷ್ಟು ಸಿದ್ಧಿ ಮಾಡ್ಕೊಂಡಿರ್ಬೇಕಲ್ಲ. ಸುಮ್ಮನೆ ತಾನು 20 ವರ್ಷ ಗಾಯತ್ರಿ ಮಂತ್ರ ಜಪ ಮಾಡಲೇ ಇರಲಿಲ್ಲ, ಹೊಸದಾಗಿ ಮಗನ ಉಪನಯನ ಮಾಡಬೇಕು, ಆ ಸಂದರ್ಭದಲ್ಲಿ ಗಾಯತ್ರಿ ಮಂತ್ರ ಹೇಳಿ ಉಪದೇಶ ಕೊಟ್ರೆ ಅದು ಸಿದ್ಧಿ ಆಗತ್ತ? ಅದು ಸಿದ್ಧಿ ಆಗೋದಿಲ್ಲ. ಯಾಕೆಂದ್ರೆ ನಾವು ಯಾರ ಬಳಿ ಮಂತ್ರವನ್ನ ಉಪದೇಶ ತಗೊಳ್ತೀವಿ ಅವರು ಸಾವಿರಾರು ಬಾರಿ ಆ ಜಪವನ್ನ ಮಾಡಿ ಆ ಮಂತ್ರವನ್ನ ಸಿದ್ಧಿ ಪಡ್ಕೊಂಡಿರ್ಬೇಕು. ಆಗ ಮಾತ್ರ ಅಂಥವರ ಕೈಲಿ ನಾವು ಉಪದೇಶ ತಗೊಂಡಾಗ ಅದಕ್ಕೆ ನಮಗೆ ಫಲ ದೊರಕಲಿಕ್ಕೆ ಸಾಧ್ಯ. ಹಾಗಾದ್ರೆ ಒಬ್ಬ ವ್ಯಕ್ತಿ ತಾನು, ಅದು ವಿಶೇಷವಾಗಿ ತಂದೆ ಮಗನಿಗೆ ಗಾಯತ್ರಿ ಮಂತ್ರೋಪದೇಶ ಮಾಡಬೇಕಾದ್ರೆ ತಾನು 20,000 ಗಾಯತ್ರಿ ಮಂತ್ರ ಜಪವನ್ನು ಮುಂಚೆ ಮಾಡಿರ್ಬೇಕು. ಅದು ಆ ಟೈಮ್ನಲ್ಲಿ ಅಂತ ಹೇಳೋದಿಲ್ಲ, ಆದ್ರೆ 20,000 ಬಾರಿ ಗಾಯತ್ರಿ ಮಂತ್ರ ಜಪ ಮುಗ್ದಿರ್ಬೇಕು. ಆಗ ಒಬ್ಬ ವ್ಯಕ್ತಿಯಲ್ಲಿ ಆ ಮಂತ್ರ ಜಪದ ಉಪದೇಶ ಕೊಡ್ಲಿಕ್ಕೆ ಒಂದು ಅರ್ಹತೆ ಬಂದಿರುತ್ತೆ. ಈ ಅರ್ಹತೆ ಯೋಗ್ಯತೆ ಬರ್ಲಿಕ್ಕೆ ಇಷ್ಟು ಮಂತ್ರ ಜಪ ಆಗಿರ್ಬೇಕು. ಆಗಿದ್ರೆ ಮಾತ್ರ ಅದನ್ನು ಉಪದೇಶ ಕೊಡ್ಬೇಕು. ಇಲ್ಲ ಅಂದ್ರೆ ಬೇರೆಯವ್ರ ಕೈಲಿ ಉಪದೇಶ ತಗೊಳ್ಬೇಕು. ಯಾರಿಗೆ ಸಿದ್ಧಿ ಇರತ್ತೋ ಅಂಥವ್ರ ಕೈಲಿ ಉಪದೇಶ ತಗೊಂಡ್ರೆ ಅದಕ್ಕೆ ಫಲ, ಇಲ್ಲ ಅಂದ್ರೆ ಅದಕ್ಕೇನು ಫಲ ಇಲ್ಲ. ಹಾಗಾಗಿ ಉಪದೇಶ ಕೊಡೋನು ಎಚ್ಚರದಿಂದ ತಾನು ಮೊದಲು ಅದರ ಅನುಷ್ಠಾನವನ್ನ ವಿಶೇಷವಾಗಿ ಮಾಡಿರಲೇಬೇಕು. ಇದನ್ನು ಮಾಡಿಕೊಂಡು ಉಪದೇಶ ಕೊಡೋ ಸಂದರ್ಭನೇ ಉಪನಯನ. ಅಂತಹ ಉಪನಯನದಲ್ಲಿ ಒಮ್ಮೆ ಯಜ್ಞೋಪವೀತವನ್ನ ಒಬ್ಬ ಬ್ರಾಹ್ಮಣ ಅಥವಾ ಒಬ್ಬ ಕ್ಷತ್ರಿಯ ಯಾವಾಗ ಧರಿಸ್ತಾನೋ ಅದನ್ನ ಹಾಗೆ ಕಾಪಾಡ್ಕೊಂಡ್ಬರಬೇಕು. ಅದು ಅತ್ಯಂತ ಪವಿತ್ರವಾದ ವಸ್ತು ಯಜ್ಞೋಪವೀತ. ಇನ್ನು ಯಜ್ಞೋಪವೀತ ಅನ್ನೋ ಶಬ್ದದ ಅರ್ಥವನ್ನ ತಿಳ್ಕೊಳ್ಳೋಣ. ಯಾಕೆ ಇದನ್ನ ಯಜ್ಞ ಉಪವೀತ ಅಂತ ಕರೀತಾರೆ ಅಂತ. ಯಜ್ಞೋಪವೀತ ಅಂತ ಯಾಕೆ ಕರೀತಾರೆ ಅನ್ಲಿಕ್ಕೆ ಒಂದು ಶ್ಲೋಕ ಇದೆ. ಯಜ್ಞಾಖ್ಯ ಪರಮಾತ್ಮಾಯ ಉಚ್ಯತೆ ಚೈವ ಹೋತೃಭಿಃ ಉಪವೀತಂ ತತೋಸ್ಯೇದಂ ತಸ್ಮಾತ್ ಯಜ್ಞೋಪವೀತಕಂ ಅಂತ. ಯಜ್ಞ ಅಂದ್ರೆ ಪರಮಾತ್ಮನಿಗೆ ಹೆಸರು. ಯಜ್ಞ ಭುಗ್ ಯಜ್ಞ ಸಾಧನ ಯಜ್ಞಾಂತಕೃತ್ ಯಜ್ಞಗುಕ್ಷ್ಯ ಮನ್ನಾದಯೇವಚ ಅಂತೆಲ್ಲ ವಿಷ್ಣು ಸಹಸ್ರನಾಮದಲ್ಲಿ ನಾವು ನಿರಂತರ ಯಜ್ಞ ಅನ್ನೋ ಶಬ್ದವನ್ನು ಬಳಸೋದಿದೆ. ನಾವು ಆಹುತಿಯನ್ನ ಯಜ್ಞದಲ್ಲಿ ಯಾರು ಕೊಡ್ತೀವೋ ಅವನಿಗೆ ಯಜ್ಞ ಅಂತ ಹೆಸರು. ಅದು ಭಗವಂತನ ವಿಶಿಷ್ಟವಾದ ರೂಪ. ನಾವು ಏನೇ ಯಾಗವನ್ನ ಮಾಡಲಿ, ಯಜ್ಞವನ್ನ ಮಾಡಲಿ, ಕೃಷ್ಣ ಗೀತೆಯಲ್ಲಿ ಅನೇಕ ಯಜ್ಞ ಹೇಳ್ತಾನೆ. ದ್ರವ್ಯ ಯಜ್ಞ, ತಪೋಯಜ್ಞ, ಯೋಗ ಯಜ್ಞ ಅಂತ ಒಂದು ಪಟ್ಟಿನೇ ಇದೆ. ನಾವು ಮಾಡೋ ಪ್ರತಿ ಕೆಲಸದಲ್ಲಿ ನಾವೇನಾದ್ರು ಒಂದು ಲೌಕಿಕ ವಿಷಯವನ್ನ ತ್ಯಾಗ ಮಾಡಿದ್ವಿ ಅಂತ ಅನ್ಕೊಳ್ಳಿ, ಅದನ್ನ ದೇವರಿಗೆ ಆಹುತಿಯನ್ನಾಗಿ ಕೊಟ್ಟಿದ್ದೀವಿ ಅಂತ. ಈಗ ಬದರಿ ಕ್ಷೇತ್ರಕ್ಕೋ ಇನ್ಯಾವುದಾದ್ರು ತೀರ್ಥಕ್ಷೇತ್ರಕ್ಕೆ ಹೋದಾಗ ಕೆಲವು ತರಕಾರಿಗಳನ್ನು ಬಿಡೋದು, ಅದನ್ನು ಬಿಡೋದು ಅಂತೆಲ್ಲ ಇದೆ. ಅದೊಂದು ದೊಡ್ಡ ಯಜ್ಞನೇ, ಆಹುತಿಯನ್ನಾಗಿ ನೀಡೋದು. ಇನ್ಮೇಲೆ ಇದನ್ನು ನಾನು ಸ್ವೀಕಾರ ಮಾಡಲ್ಲ, ನಿನಗೆ ಅರ್ಪಣೆ ಅಂತ. ಈ ಥರ ಯಾವುದೇ ಇರಲಿ, ಯಾವುದೇ ಉಪವಾಸ ವ್ರತ, ಬೇರೆ ವ್ರತ, ಅದೆಲ್ಲ ಯಜ್ಞಕ್ಕೆ ಸಮಾನ. ಅಂಥ ಯಜ್ಞನಾಮಕ ಪರಮಾತ್ಮನೇನಿದ್ದಾನೆ, ಆ ಯಜ್ಞನಾಮಕ ಪರಮಾತ್ಮನಿಗಾಗಿ ಧಾರಣೆ ಮಾಡುವಂತಹ ಉಪವೀತ ಇದು. ಅಷ್ಟೇ ಅಲ್ಲ, ಆ ಯಜ್ಞನಿಗೋಸ್ಕರ ಈ ಉಪವೀತವನ್ನ ಆಹುತಿಯನ್ನಾಗಿ ಕೊಡೋದ್ರಿಂದಲೂ ಕೂಡ ಅದಕ್ಕೆ ಯಜ್ಞೋಪವೀತ ಅಂದ್ರೆ ಯಜ್ಞ ಅನ್ನೋ ಪರಮಾತ್ಮನಿಗೋಸ್ಕರ ಯಾವ ಉಪವೀತ ಅಂದ್ರೆ ದಾರದಿಂದ, ಅದು ಹತ್ತಿಯಿಂದ ನಿರ್ಮಾಣ ಮಾಡಿದ ಏನು ಉಪವೀತ ಇದೆ ಅದನ್ನ ಆಹುತಿಯನ್ನಾಗಿ ಸಮರ್ಪಣೆ ಮಾಡೋದ್ರಿಂದ ಅದಕ್ಕೆ ಯಜ್ಞೋಪವೀತ ಅಂತ ಕರೀತಾರೆ. ಯಾವುದೇ ಯಜ್ಞ ಆಗ್ಲಿ ನಾವು ತಪ್ಪದೇ ಉಪವೀತವನ್ನ ಧಾರಣೆ ಮಾಡ್ಕೊಂಡಿರ್ಲೇಬೇಕು. ಹಾಗಾಗಿ ಪ್ರತಿಯೊಂದು ಯಜ್ಞಕ್ಕೂ ಉಪವೀತದ ಅವಶ್ಯಕತೆ ಇರೋದ್ರಿಂದ ಈ ಜನಿವಾರಕ್ಕೆ ಯಜ್ಞೋಪವೀತ ಅಂತ ಬಂದಿದೆ. ಅಷ್ಟೇ ಅಲ್ಲ, ಈ ಜನ್ನ ಯಜ್ಞ ಅನ್ನೋದೇನಿದೆಯಲ್ಲ, ಯಜ್ಞ ಅನ್ನೋದ್ರಿಂದಲೇ ಕೊನೆಗೆ ಜನ್ನ ಅನ್ನೋ ಶಬ್ದ ಬಂದಿದೆ. ಅದೇ ಜನಿ ಆಯ್ತು, ಜನಿವಾರ ಅಂತ ಮುಂದಕ್ಕೆ ಆ ಶಬ್ದ ಹಾಗೇ ಹುಟ್ಟುತ್ತಾ ಬಂದಿದೆ. ಅಂದ್ರೆ ಜನಿವಾರ ಅನ್ನೋದಕ್ಕೆ ಮೂಲಭೂತವಾಗಿ ಇರೋ ಶಬ್ದನೇ ಯಜ್ಞೋಪವೀತ ಅನ್ನೋದನ್ನ ನಾವು ಮರೆಯಬಾರದು. ಹಾಗೆ ಈ ಯಜ್ಞೋಪವೀತ ಅನ್ನೋದೇನಿದೆ ಅದು ಬರೀ ದಾರ ಅಂತ ನಮ್ಮ ಭಾವನೆ ಇರಬಾರ್ದು. ಪರಮಾತ್ಮನ ಮಾಯಾಶಕ್ತಿ ಏನಿದೆ, ಆ ಮಾಯಾಶಕ್ತಿಯನ್ನ ತಾನು ಸತ್ವಗುಣ, ರಜೋಗುಣ, ತಮೋಗುಣ ಈ ರೀತಿ ಪರಿವರ್ತನೆ ಮಾಡಿದ. ಈ ದಾರವಾಗಿ ಪರಿಣಮಿಸಿರೋದೇ ಆ ಮಾಯಾಶಕ್ತಿ ಅಂತೆ. ಹಾಗಾಗಿ ಆ ದಾರ ರೂಪದಲ್ಲಿ ಲಕ್ಷ್ಮೀದೇವಿಯ ಸನ್ನಿಧಾನ ಇರುತ್ತೆ. ಮಾಯಾಶಕ್ತಿ, ದೇವರ ಶಕ್ತಿ ಏನಿದೆ ಆ ಶಕ್ತಿ ಪೂರ್ತಿಯಾಗಿ ಆ ದಾರ ರೂಪದಲ್ಲಿ ಇದೆ ಅಂತ ಭಾವಿಸಬೇಕು. ಅದನ್ನ ಶ್ಲೋಕಗಳಲ್ಲೂ ತಿಳಿಸ್ತಾರೆ. ಸಿಸೃಕ್ಷೋಹೋ ಈಶಯೇವಾಗ್ರೆ ಸಮಾಸೀನ ಹರಿಸ್ವಯಂ. ಯಾವಾಗ ಭಗವಂತ ತಾನು ಸೃಷ್ಟಿ ಮಾಡಲಿಕ್ಕೆ ಹೊರಟ ಆಗ ಮಾಯಾಂ ಸೂತ್ರ ರೂಪಂ ಇವಾಕರೋತ್,
ಈ ತನ್ನ ಮಾಯಾಶಕ್ತಿಯನ್ನು ಒಂದು ದಾರದ ರೂಪದಲ್ಲಿ ನಿರ್ಮಾಣ ಮಾಡ್ದ. ಅದಕ್ಕೆ ಬ್ರಹ್ಮಸೂತ್ರ ಅಂತಲೂ ಕೂಡ ಕರೀತಾರೆ. ಯಜ್ಞೋಪವೀತ ಅಂತ ಒಂದು ಶಬ್ದ ಪ್ರಸಿದ್ಧ, ಜನಿವಾರ ಅಂತ ಪ್ರಸಿದ್ಧ, ಉಪವೀತ ಅಂತ ಪ್ರಸಿದ್ಧ, ಹಾಗೆ ಬ್ರಹ್ಮಸೂತ್ರ ಅಂತಲೂ ಪ್ರಸಿದ್ಧ. ಬ್ರಹ್ಮಸೂತ್ರ ಅಂದ್ರೆ ನಾವು ವೇದವ್ಯಾಸರು ಬರೆದ ಬ್ರಹ್ಮಸೂತ್ರಕ್ಕೆ ಹೋಗ್ತೀವಿ, ಆದ್ರೆ ಆ ಬ್ರಹ್ಮಸೂತ್ರ ಅಲ್ಲ ಇದು. ಬ್ರಹ್ಮ ಅಂದ್ರೆ ಪರಮಾತ್ಮನ ಸೂತ್ರ ಅಂದ್ರೆ ದಾರ, ಅವನ ಮಾಯಾಶಕ್ತಿಯೇ ದಾರವಾಗಿ ಪರಿಣಮಿಸಿದೆ. ಅಂಥ ಈ ದಾರಕ್ಕೆ ಬ್ರಹ್ಮಸೂತ್ರ ಅಂತಲೂ ಕರೆಯೋದಿದೆ. ಬ್ರಹ್ಮಸೂತ್ರ ಇಲ್ಲದೆ ಬ್ರಹ್ಮಸೂತ್ರ ಅಧ್ಯಯನ ಮಾಡೋ ಹಾಗೂ ಇಲ್ಲ. ಈ ರೀತಿ ಆ ಬ್ರಹ್ಮಸೂತ್ರಕ್ಕೂ ಈ ಬ್ರಹ್ಮಸೂತ್ರಕ್ಕೂ ಹೀಗೂ ಸಂಬಂಧ ಇದೆ. ಇಂಥ ಬ್ರಹ್ಮಸೂತ್ರವನ್ನ ಧಾರಣೆ ಮಾಡಿಕೊಂಡೆ ಪ್ರತಿ ಕೆಲಸದಲ್ಲೂ ಕೂಡ ತಾನು ಅನುಷ್ಠಾನವನ್ನ ಮಾಡ್ತಾ ಹೋಗ್ಬೇಕು. ಉದಾಹರಣೆಗೆ ಪಿತೃಯಜ್ಞ ಆಗಬಹುದು, ದೇವಯಜ್ಞ, ಅತಿಥಿ ಯಜ್ಞ, ಮನುಷ್ಯ ಯಜ್ಞ, ವೈಶ್ವದೇವ, ಯಾವುದೇ ಆಗಲಿ ಇದೆಲ್ಲ ಕರ್ಮದಲ್ಲೂ ಜನಿವಾರ ಇಲ್ಲದೆ, ಉಪವೀತ ಇಲ್ಲದೆ ತಾನು ಕರ್ಮವನ್ನ ಮಾಡಿದರೆ ಅದು ವ್ಯರ್ಥ, ಅದಕ್ಕೇನು ಫಲ ಇಲ್ಲ. ಹೇಗೆ ಊರ್ಧ್ವಪುಂಡ ಧಾರಣೆ ಮಾಡದೇ ಇದ್ರೆ ಹೇಗೆ ವ್ಯರ್ಥನೋ, ಅಥವಾ ತಿಲಕವನ್ನ ಹಣೆಯಲ್ಲಿ ಧಾರಣೆ ಮಾಡದೇ ಇದ್ರೆ ಹೇಗೆ ವ್ಯರ್ಥನೋ, ಹಾಗೆ ಈ ಯಜ್ಞೋಪವೀತ ಇಲ್ಲದೇನೆ ಮಾಡುವಂತಹ ಪ್ರತಿ ಕರ್ಮನು ಅದು ವ್ಯರ್ಥ. ಈಗ ಸ್ನಾನ ಮಾಡಬೇಕು, ಸೋಪ್ ಹಚ್ಕೊಳ್ಬೇಕು ಮೈಗೆ, ಒಂದು ಸ್ವಲ್ಪ ಹೊತ್ತು ಜನಿವಾರವನ್ನ ಆ ಕಡೆ ಇಡೋಣ ಅಂತ ಎಲ್ಲರೂ ತಗಲಾಕ್ಬಿಟ್ಟು ಈ ಕಡೆ ಸ್ನಾನ ಮಾಡಿ ಶುದ್ಧನಾಗಿ ಆಮೇಲೆ ಜನಿವಾರ ಹಾಗೆ ಹಾಕೊಂಡು ವಾಪಸ್ ಬಂದ್ರೆ ಮುಗೀತು, ಎಲ್ಲ ವ್ಯರ್ಥ ಆಯ್ತು. ಆ ಜನಿವಾರ ಸುಮ್ಮನೆ ಹಾಕ್ಸಿರ್ತಾರೆ ಅಂತ ಭಾವಿಸೋ ಹಾಗಿಲ್ಲ. ಹೋಮದಲ್ಲಿ ತುಂಬಾ ಅದಕ್ಕೆ ಅಭಿಮಂತ್ರಣವನ್ನ ಮಾಡಿ ಆಹುತಿಯನ್ನಾಗಿ ಕೊಟ್ಟು, ಆಮೇಲೆ ತಂದೆ ತಾನು ಏನು ಗಾಯತ್ರಿ ಮಂತ್ರೋಪದೇಶ ಕೊಡುವಂಥ ಸಂದರ್ಭ ಇದೆ, ಆಮೇಲೆ ಗಾಯತ್ರಿ ಸಾವಿರಾರು ಜಪ ಮಾಡಿ ತುಂಬಾ ಪವಿತ್ರವಾದ ದಾರ ಅದು. ಈಗ ವ್ರತಗಳಲ್ಲಿ ದಾರ ಕೊಡ್ತಾರೆ, ಕೈ ಕಟ್ಕೊಳ್ಳಿಕ್ಕೆ, ಭುಜಕ್ಕೆ ಕಟ್ಕೊಳ್ಳಿಕ್ಕೆ, ಅದ್ರ ಬಗ್ಗೆ ನಮಗೆ ತುಂಬಾ ಮಹತ್ವ ಬುದ್ಧಿ ಇರುತ್ತೆ. ಈ ಜನಿವಾರ ಅಂದ್ರೆ ಒಂಥರ ಅಭ್ಯಾಸ ಆಗ್ಬಿಟ್ಟಿರುತ್ತೆ, ಅನೇಕ ವರ್ಷಗಳಿಂದ ಹಾಕೊಂಡಿದ್ದೀವಿ ಅಂತ. ಆದ್ರೆ ಆ ದಾರ ಬಂದಾಗ ಕೈಗೆ ಭುಜಕ್ಕೆ ಬಂದಾಗ ನಾವು ಏನದನ್ನ ನೋಡ್ಕೊಂಡು ಕಾಪಾಡ್ಕೊಳ್ತಾ ಇರ್ತೀವಿ. ಅದನ್ನ ವಿಸರ್ಜನೆ ಮಾಡ್ಬೇಕಾದ್ರೆ ಅಯ್ಯೋ ಏನಾದ್ರೂ ಎಲ್ಲೆಲ್ಲೋ ಹಾಗೆ ಬಿದ್ದೋದ್ರೆ ಅನ್ನುವ ಎಚ್ಚರ ಇರುತ್ತೆ ನಮಗೆ. ಆದ್ರೆ ಆ ಎಲ್ಲ ದಾರ ಇರಲಿ ಪಕ್ಕಕ್ಕೆ, ಮುಖ್ಯ ನಮ್ಮ ದೇಹದ ಮೇಲೆ ಯಾವಾಗಲೂ ಒಂದು ದಾರ ಇರುತ್ತಲ್ಲ, ಯಜ್ಞೋಪವೀತ ಅನ್ನೋದು. ಅಂತಹ ಪವಿತ್ರವಾದ ಯಜ್ಞೋಪವೀತ ಒಂದು ಸಲಿ ಹಾಕೊಂಡ್ಮೇಲೆ ಅದನ್ನ ಪದೇ ಪದೇ ತೆಗಿಯೋದು ಅಂತ ಇಲ್ಲವೇ ಇಲ್ಲ. ಏನಾರು ತೆಗಿಯೋದಿದ್ರೆ ಆಗ ಅದು 4 ತಿಂಗಳುಗಳ ಕಾಲ ಆಗಿ ಪೂರ್ಣ ಜೀರ್ಣವಾಗಿದೆ ಅನ್ನೋ ಸಂದರ್ಭದಲ್ಲಿ, ಅಥವಾ ಸೂತಕ ಬಂದಾಗ, ಹೀಗೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಯಜ್ಞೋಪವೀತವನ್ನ ತ್ಯಾಗ ಮಾಡಿ ಮತ್ತೆ ನೂತನ ಯಜ್ಞೋಪವೀತ, ಹೊಸದಾದ ಯಜ್ಞೋಪವೀತವನ್ನ ಧಾರಣೆ ಮಾಡಲಿಕ್ಕೆ ಅವಕಾಶವನ್ನ ಶಾಸ್ತ್ರ ಕೊಟ್ಟಿರೋದು. ಇನ್ನು ಯಜ್ಞೋಪವೀತವನ್ನ ನಾವು ಧಾರಣೆ ಮಾಡಿರ್ತೀವಿ, ಅದು ಧಾರಣೆ ಮಾಡಿದ್ದು ನಾಭಿ ಪ್ರದೇಶದಿಂದ ಕೆಳಕ್ಕೆ ಆ ದಾರ ಹೋಗಿರ್ಬಾರ್ದು. ಕೆಲವರು ಉದ್ದಕ್ಕೆ ಬಿಟ್ಕೊಂಡ್ಬಿಟ್ಟಿರ್ತಾರೆ. ಆ ಯಜ್ಞೋಪವೀತ ನಮ್ಮ ತೊಡೆವರೆಗೆ ಬರೋದು, ನಮ್ಮ ಗುಹ್ಯಾಂಗ ಏನಿದೆ ಅದಕ್ಕೆ ಸ್ಪರ್ಶ ಆಗೋದು, ಇದು ಬಹಳ ನಿಷಿದ್ಧ. ಆದ್ರಿಂದ ನಾಭಿವರೆಗೆ ಸರಿಸಮಾನವಾಗಿ ಇರಬೇಕು. ನಾಭಿಗಿಂತ ಮೇಲಿದ್ರೆ ಒಳ್ಳೆಯದು, ಹಾಗಂತ ತೀರ ಮೇಲೂ ಅಲ್ಲ, ಅದನ್ನ ನಾಭಿಯ ಕೆಳಗಡೆನೂ ಅಲ್ಲ, ಈ ಕಡೆ ತೀರ ನಾಭಿಗಿಂತ ಮೇಲೂ ಅಲ್ಲ, ಸರಿಸಮಾನವಾಗಿ ನಾಭಿಗೆ ಸರಿಯಾಗಿ ಯಜ್ಞೋಪವೀತ ಇರಬೇಕು. ಆದ್ರಿಂದ ಯಜ್ಞೋಪವೀತವನ್ನ ಕಟ್ ಹಾಕೊಳ್ಳೋದು, ಗೋಧಿ ಗಂಟು ಅಂತ ಮಾಡಿಕೊಂಡು ಕಟ್ ಹಾಕೊಳ್ಳೋದಿದೆ. ಅದನ್ನ ಅಂಥ ಕ್ರಮವನ್ನ ಅನುಸರಿಸಿದಾಗ ನಾವು ಯಜ್ಞೋಪವೀತ ನಾಭಿಗಿಂತ ಕೆಳಕ್ಕೆ ಹೋಗದೆ ಇರೋ ಹಾಗೆ ನಾವು ಮಾಡ್ಕೊಳ್ಬಹುದು. ಹೀಗೆ ಈ ಯಜ್ಞೋಪವೀತವನ್ನು ನಾವು ಮಲಮೂತ್ರ ವಿಸರ್ಜನ ಮಾಡುವಂಥ ಸಂದರ್ಭದಲ್ಲಿ ಬಲಗಿವಿಗೆ ಹಾಕ್ಕೊಳ್ಬೇಕು, ಸುತ್ತಾಕೊಳ್ಬೇಕು. ಯಾಕೆಂದ್ರೆ ಯಜ್ಞೋಪವೀತದ ಸ್ಪರ್ಶ ನಮ್ಮ ಗುಹ್ಯಾಂಗಕ್ಕೆ ಆಗ್ಬಾರ್ದು, ಕೆಳಭಾಗಕ್ಕೆ ಹೋಗಿ ಸ್ಪರ್ಶ ಆಗ್ಬಾರ್ದು ಅನ್ನೋ ದೃಷ್ಟಿಯಲ್ಲಿ ಈ ಯಜ್ಞೋಪವೀತವನ್ನ ಈ ಬಲಗಿವಿಗೆ ಹಾಕೊಳ್ಳುವಂಥ ಕ್ರಮ ಇದೆ. ಅದನ್ನ ಹಿಂದಿನಿಂದ ಆರಂಭಿಸಿಕೊಂಡು ಸುತ್ತ ಹಾಕೊಳ್ಳುವಂಥ ಕ್ರಮ. ಹಾಗಾಗಿಯೇ ಗಮನಿಸ್ಬೋದು ನಾವು, ಯಾರೇ ಆಗಲಿ ಜನಿವಾರವನ್ನ ಹಾಗೆ ಮಲಮೂತ್ರ ವಿಸರ್ಜನಾ ಕಾಲದಲ್ಲಿ ಮುಂಚೆನೆ ಹಾಕೊಂಡು ಹಾಗೆ ಹೋಗಿರ್ತಾರೆ. ಯಾಕೆ ಅಂದ್ರೆ ಅದರ ಪಾವಿತ್ರ್ಯ ಸಂರಕ್ಷಣೆ ನಾವು ಮಾಡಬೇಕು. ಅದು ಬಲಗಿವಿಗೆ ಯಾಕೆ ಅಂದ್ರೆ ಬಲಗಿವಿಯಲ್ಲಿ ವಿಶೇಷವಾಗಿ ಸನ್ನಿಧಾನ ಇರುತ್ತೆ, ಗಂಗಾ ಸನ್ನಿಧಾನ. ಬ್ರಾಹ್ಮಣನ ಬಲಗಿವಿ ತುಂಬಾ ಪವಿತ್ರ. ಅದರಲ್ಲಿ ಒಂದು ಶ್ಲೋಕವನ್ನ ಶಾಸ್ತ್ರಗಳಲ್ಲಿ ತಿಳಿಸ್ತಾರೆ. ಆ ಶ್ಲೋಕ ಹೀಗಿದೆ: ಆದಿತ್ಯ ವಸವೋ ರುದ್ರಾಹ ವಾಯುರಗ್ನಿಶ್ಚ ಧರ್ಮರಾಟ್ ಪುಷ್ಕರಾದ್ಯಾನಿ ತೀರ್ಥಾನಿ ಗಂಗಾದ್ಯಾಹ ಸರಿತಸ್ತಥ ವಿಪ್ರಸ್ಯ ದಕ್ಷಿಣೆ ಕರ್ಣೆ ಅಂತ ಹೇಳ್ತಾರೆ. ಅಂದ್ರೆ 12 ಆದಿತ್ಯರು, 12 ಸೂರ್ಯರು, 8 ವಸುಗಳು, 11 ರುದ್ರರು, ವಾಯು, ಅಗ್ನಿ, ಯಮಧರ್ಮ, ಹೀಗೆ ಗಂಗಾದಿ ನದಿಗಳು, ಪುಷ್ಕರಾದಿ ತೀರ್ಥಗಳು
ಎಲ್ಲ ಬ್ರಾಹ್ಮಣನ ಬಲಗಿವಿಯಲ್ಲಿ ಸನ್ನಿಹಿತವಾಗಿರುತ್ತೆ ಅಂತ. ಅದು ತುಂಬಾ ಪವಿತ್ರ. ಹಾಗಾಗಿಯೇ ಏನಾರೊಂದು ಅಶುಚಿ ಸ್ಪರ್ಶ ಆದ್ರೆ ಬಲಗಿವಿಯನ್ನು ಮುಟ್ಕೊಂಡು ಪುಂಡರೀಕಾಕ್ಷಾಯ ನಮಃ ಅಂತ ಪುಂಡರೀಕಾಕ್ಷನ ಸ್ಮರಣೆಯನ್ನು ಮಾಡೋದು ಕೂಡ ಇದೆ. ಈ ನಿಟ್ಟಿನಲ್ಲಿ ಬಲಗಿವಿ ಅತ್ಯಂತ ಪವಿತ್ರ ಆದ್ರಿಂದ ಅಲ್ಲಿ ಬ್ರಾಹ್ಮಣರು ಜನವಾರವನ್ನ ತಾವು ಸುತ್ತ ಹಾಕೊಳ್ಳುವಂಥದ್ದಿದೆ ಈ ಮಲಮೂತ್ರ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ. ಇನ್ನು ಜನ್ಹು ಋಷಿಯ ಕಥೆ ನಮಗೆ ಗೊತ್ತೇ ಇದೆ. ಜನ್ಹು ಋಷಿಗಳು ತಾವು ಗಂಗೆಯನ್ನ ಅವರ ಬಲಗಿವಿಯಿಂದ ಹೊರಕ್ಕೆ ಹಾಕ್ತಾರೆ. ಹಾಗಾಗಿಯೇ ಜಾಹ್ನವಿ ಅಂತ ಗಂಗೆಗೆ ಹೆಸರು ಬಂತು. ಈ ರೀತಿ ಬ್ರಾಹ್ಮಣರ ಬಲಗಿವಿ ಎಷ್ಟು ಪವಿತ್ರ ಅನ್ನೋದನ್ನ ಈ ಮುಖಾಂತರ ನಾವು ತಿಳ್ಕೊಳ್ಬಹುದು. ಹಾಗಾಗಿ ಯಜ್ಞೋಪವೀತವನ್ನ ನಾವು ಅದರ ಪಾವಿತ್ರ್ಯ ಸಂರಕ್ಷತೆಗೋಸ್ಕರ ಬಲಗಿವಿಗೆ ಹಾಕೊಂಡು ಆ ವಿಸರ್ಜನಾ ಕಾರ್ಯಕ್ರಮಕ್ಕೆ ಹೋಗೋದು ಅಂತ ಇದು ಒಂದು ವಿಷಯವನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಅಷ್ಟೇ ಅಲ್ಲ, ಯಜ್ಞೋಪವೀತವನ್ನ ಧಾರಣೆ ಮಾಡದೇನೆ ಊಟ ಮಾಡಬಾರ್ದು ಅಂತಿದೆ. ಹಾಗಾದ್ರೆ ಭೋಜನ ಕಾಲದಲ್ಲಿ ಯಜ್ಞೋಪವೀತ ಮೈಮೇಲೆ ಇರಲೇಬೇಕು. ಹಾಗಂತ ಹೇಳಿ ಇನ್ಯಾವುದೋ ಕಾಲದಲ್ಲಿ ಎತ್ತಿಡೋದು ಅಂತ ಮಾತ್ರ ಇಲ್ಲ, ಯಾವಾಗಲೂ ಇರಬೇಕು. ಭೋಜನ ಮಾಡಬೇಕಾದ್ರೆ ಅದು ದೊಡ್ಡ ಯಜ್ಞ. ಆದ್ರಿಂದಲೇ ಯಜ್ಞಕ್ಕೆ ಸಹಾಯಕವಾಗಿ ಯಜ್ಞದ ಫಲ ಪೂರ್ತಿ ಆಗ್ಲಿಕ್ಕೋಸ್ಕರ ಉಪವೀತ ಧಾರಣೆ ಮುಖ್ಯ. ಆದ್ರಿಂದಲೇ ಆ ಯಜ್ಞ ಅನ್ನೋ ಶಬ್ದ ಸದಾ ಉಪವೀತ ಜೊತೆಗೆ ಸೇರಿಸೇ ಇರಬೇಕು. ಯಾಕೆ? ಪ್ರತಿಕ್ಷಣ ದಿನದಲ್ಲಿ ಮಾಡುವಂಥದ್ದೆಲ್ಲ ಯಜ್ಞವೇ. ಅದು ಎಲ್ಲ ಸತ್ಕಾರ್ಯಗಳೇ, ಕೆಟ್ಟ ಕಾರ್ಯ ಬಿಟ್ಟು ಅಂತ ಸತ್ಕಾರ್ಯಗಳು ಏನೇನು ಯಜ್ಞ ಇದೆ ಆ ಯಜ್ಞ ಮಾಡಿದಾಗ ಭಗವಂತನ ಪ್ರೀತಿಗಾಗಿ ಇರುವಂತಹ ಉಪವೀತ ಇದು. ಆದ್ರಿಂದ ಯಜ್ಞೋಪವೀತ ಅಂತ ಇದ್ರ ಹೆಸರು ಸಾರ್ಥಕ. ಊಟ ಮಾಡಬೇಕಾದ್ರೆ ಯಜ್ಞೋಪವೀತ ಇರಬೇಕು ಅಂತ ಹೇಳಲಿಕ್ಕೆ ಒಂದು ಶ್ಲೋಕದಲ್ಲಿ ತಿಳಿಸ್ತಾರೆ. ವಿನಾ ಯಜ್ಞೋಪವೀತೇನ ಭುಂಕ್ತೆ ತು ಬ್ರಾಹ್ಮಣೋ ಯದಿ ಸ್ನಾನಂ ಕೃತ್ವ ಜಪಂ ಚೈವ ಉಪವಾಸೇನ ಶುದ್ಧತಿ. ಜನವಾರ ಇಲ್ಲದೇನೆ ಹಾಗೆ ಊಟ ಮಾಡಿದರೆ ಆಗ ಅದರ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ತಾನು ಸ್ನಾನ ಮಾಡಿ ಗಾಯತ್ರಿ ಮಂತ್ರವನ್ನ ಜಪ ಮಾಡಿ ಅದು 108 ಬಾರಿ 1008 ಬಾರಿ ಜಪ ಮಾಡಿ ಉಪವಾಸ ವ್ರತವನ್ನ ಕೈಗೊಳ್ಬೇಕು. ಜಪ ಅಂದ್ರೆ ಗಾಯತ್ರಿ ಮಂತ್ರ ಜಪ, ಅದನ್ನ 108 ಬಾರಿ 1008 ಬಾರಿ ಜಪ ಮಾಡಬೇಕು. ಮಾಡಿ ಪೂರ್ಣ ದಿವಸ ಉಪವಾಸದಲ್ಲಿರ್ಬೇಕು. ಆಗ ಅದಕ್ಕೆ ತಕ್ಕದಾದ ಪ್ರಾಯಶ್ಚಿತ್ತ ಆಯಿತು. ಮಾರನೇ ದಿವಸ ಹೊಸದಾಗಿ ಯಜ್ಞೋಪವೀತವನ್ನ ಧಾರಣೆ ಮಾಡಿಕೊಂಡು ಆಮೇಲೆ ತಾನು ಊಟವನ್ನ ಮಾಡಬೇಕು. ಹಾಗಾಗಿ ಯಜ್ಞೋಪವೀತ ಅನ್ನೋದು ಸದಾ ಮೈ ಮೇಲೆ ಇರಬೇಕು. ಕೆಲವು ಸಲ ಏನಾಗುತ್ತೆ, ಜುಬ್ಬವನ್ನ ಹಾಕ್ಕೊಂಡಿರ್ತಾರೆ, ಇನ್ಯಾವುದೋ ವಸ್ತ್ರವನ್ನು ಹಾಕ್ಕೊಂಡಿರ್ತಾರೆ, ಅದನ್ನ ತೆಗಿಬೇಕಾದ್ರೆ ಏನಾಗುತ್ತೆ, ಯಜ್ಞೋಪವೀತವನ್ನು ಜೊತೆಗೆ ಬಂದ್ಬಿಡುತ್ತೆ, ಬಿದ್ದೋಗ್ಬಿಡತ್ತೆ ಕೆಳಗಡೆ. ತಕ್ಷಣ ಆ ಬಿದ್ದೋಗಿರೋದನ್ನ ಮತ್ತೆ ಹಾಕೊಂಡ್ಬಿಡೋದು, ಆಮೇಲೆ ಹೋಗಿ ಊಟಕ್ಕೆ ಕೂತ್ಕೊಂಡ್ಬಿಡೋದು. ಹೀಗೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದಕ್ಕೆ ತಕ್ಕದಾಗಿ ಮತ್ತೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು. ಹಾಗಾಗಿ ತೆಗಿಬೇಕಾದ್ರೆ ಜೋಪಾನವಾಗಿ ಶರ್ಟ್ ಜೊತೆಗೆ ಅದು ಬರೋ ಹಾಗೆ ಮಾಡ್ಕೊಳ್ಬಾರ್ದು. ನೋಡಿಕೊಂಡು ಆ ಯಜ್ಞೋಪವೀತವನ್ನ ಅಲ್ಲೇ ಇಟ್ಟುಕೊಂಡು ನಿಧಾನಕ್ಕೆ ತೆಗೆದು ಆಮೇಲೆ ನಾವು ಮುಂದಿನ ಕಾರ್ಯಕ್ಕೆ ಹೋಗ್ಬೇಕು. ಆದ್ರಿಂದ ಬಹಳ ಎಚ್ಚರದಲ್ಲಿ ಯಜ್ಞೋಪವೀತದ ವಿಷಯವಾಗಿ ಇರಬೇಕು. ಇದನ್ನೆಲ್ಲ ಶಾಸ್ತ್ರಗಳು ಪುನಃ ಪುನಃ ತಿಳಿಸ್ತಾ ಇದೆ. ಅಷ್ಟೇ ಅಲ್ಲದೆ ಯಜ್ಞೋಪವೀತವನ್ನ ಮಾಲಾಕಾರವಾಗಿ ಹಾಕೊಂಡು ಭೋಜನ ಮಾಡಬಾರ್ದು. ಕೆಲವು ಸಲ ನಮಗೆ ಅಸಡ್ಡೆ ಇರುತ್ತೆ, ಏನು ದಾರ ಮೈ ಮೇಲಿದೆ ಅದು ಎಲ್ಲೋ ಆಚೆ ಈಚೆ ಬಿದ್ದೋಗಿರುತ್ತೆ. ಕೆಲವು ಸಲ ಏನು ಕೈಯ ಮಧ್ಯಭಾಗಕ್ಕೆ ಬಂದು ಬಿದ್ದಿರುತ್ತೆ ಆ ಜನವಾರ, ಅದು ಸರಿಯಾಗಿ ಇರೋದಿಲ್ಲ ನಮ್ಮ ದೇಹದ ಮೇಲೆ, ಎಲ್ಲೋ ಒಂದು ಬಿದ್ದಿರುತ್ತೆ. ಆ ಬಿದ್ದಿರೋದನ್ನ ಹೇಗಿದ್ರು ನಮ್ಮ ದೇಹದಿಂದ ಏನು ಕೆಳಕ್ಕೇನು ಹೋಗಿಲ್ಲ, ಬಿದ್ದು ಹೋಗಿ ಎಲ್ಲೋ ನೆಲದ ಮೇಲೆ ಬಿದ್ದಿಲ್ಲ, ಅದು ಅರ್ಧಂಬರ್ಧ ಹೇಗೋ ಬಿದ್ದಿದೆ. ಅಥವಾ ಮಾಲಾಕಾರವಾಗಿ ಆಗೋಗಿದೆ, ಅಂದ್ರೆ ಹಾರವನ್ನ ಹೇಗೆ ಹಾಕೊಳ್ತೀವಿ, ಸರವನ್ನ ಹೇಗೆ ಹಾಕೊಳ್ತೀವಿ ಆ ರೀತಿ ಆಗಿದೆ. ಆಗ ಹಾಗೆ ಊಟ ಮಾಡ್ಬಿಡೋದು. ಈ ತರ ಊಟವನ್ನು ಮಾಡಬಾರ್ದು. ಆಗಲೂ ಕೂಡ ಇದೇ ಕ್ರಮ, ಸ್ನಾನ ಮಾಡಿ ಮತ್ತೆ ಗಾಯತ್ರಿ ಮಂತ್ರ ಸುಮಾರು ಸಲ ಜಪ ಮಾಡಿ ಉಪವಾಸ ಮಾಡಿ ಮತ್ತೆ ಶುದ್ಧಿ. ಹೀಗೆ ಯಜ್ಞೋಪವೀತದ ಬಗ್ಗೆ ಬಹಳ ಎಚ್ಚರದಿಂದ ಇರಬೇಕು. ಯಾಕೆ ಪ್ರತಿಯೊಂದು ನಾವು ಮಾಡೋ ಯಜ್ಞ ಅದು ಸಾರ್ಥಕ ಆಗಬೇಕು ಅಂದ್ರೆ ಉಪವೀತದ ಬಗ್ಗೆ ತುಂಬಾ ಎಚ್ಚರ ಇರಲೇಬೇಕು ಅಂತ ಶಾಸ್ತ್ರಗಳು ಪುನಃ ಪುನಃ ತಿಳಿಸ್ತಾ ಇದೆ. ಅಷ್ಟೇ ಅಲ್ಲ, ಒಬ್ಬ ವಿಪ್ರನಾದವನು ಇಷ್ಟು ಲಕ್ಷಣವನ್ನ ಪಡೆದಿರಲೇಬೇಕು ಅಂತ ಇದೆ. ಅದ್ಯಾವ್ದು? ಉಪವೀತಂ ಶಿಖಾ ಪುಂಡ್ರಂ ವಸನಂ ಚೌತ್ತರೇಯಕಂ ಕರ್ಣಕುಂಡಲಕಂ ಚೇತಿ ಪಂಚವಿಪ್ರಸ್ಯ ಲಕ್ಷಣಂ. ವಿಪ್ರನ ಲಕ್ಷಣ, ವೇದಾಭ್ಯಾಸ ಮಾಡುವಂಥ ವಿಪ್ರನ ಲಕ್ಷಣ 5. ಮೊದಲನೇದು ಯಾವ್ದಲ್ಲಿ ತಗೊಂಡಿರೋದು? ಉಪವೀತ ಅಂತ ಹೇಳ್ತಾರೆ. ಹಾಗಾದ್ರೆ ಯಜ್ಞೋಪವೀತ ಇರಲೇಬೇಕು, ಇದು ಮೊದಲನೇದು. ಎರಡನೇದು ಶಿಖೆ ಇರಬೇಕು, ಶಿಖಾ ಬಿಟ್ಟಿರಬೇಕು. ಮೂರನೇದು ಪುಂಡ್ರಧಾರಣೆ ಮಾಡಿರಬೇಕು. ನಾಲ್ಕನೇದು ಉತ್ತರೀಯಕಂ, ಮೇಲ್ ಹೊದಿಕೆ ಏನಿದೆಯಲ್ಲ ಅದು ಇರಬೇಕು. ಬರೀ ಪಂಚೆ ಬಿಟ್ಟಿರ್ತೀವಿ, ಮೇಲೆ ಹೊದಿಕೆ ಇಲ್ಲ ಅಂದ್ರೆ ಇಲ್ಲ, ಮೇಲ್ ಹೊದಿಕೆ ಇರಬೇಕು. ಕರ್ಣಕುಂಡಲಕಂ, ಕಿವಿಗೆ ಆಭರಣವನ್ನ ಹಾಕೊಂಡಿರ್ಬೇಕು. ಇಷ್ಟು ಪಂಚವಿಪ್ರಸ್ಯ ಲಕ್ಷಣಂ. ಹೀಗೆ ವಿಪ್ರನ ಲಕ್ಷಣ 5 ಅಂತ ಹೇಳೋದ್ರಲ್ಲಿ ಮೊದಲನೇ ಲಕ್ಷಣ ಉಪವೀತ ಅಂತಾನೆ ಹೇಳಿದ್ದಾರೆ.
ಹಾಗಾಗಿ ಇದನ್ನು ಬಿಟ್ಟು ನಾವಿದೀವಿ ಅಂದರೆ ವ್ಯರ್ಥ. ಹಾಗಾಗಿ ಬಹಳ ಮುಖ್ಯ ಯಜ್ಞೋಪವೀತವನ್ನು ಧಾರಣೆ ಹಾಗೆ ಮಾಡ್ಕೊಂಡಿರ್ಬೇಕು. ಸ್ತ್ರೀಯರಿಗೂ ಕೂಡ ಹೀಗೆ ಇದೆ 5 ಲಕ್ಷಣ. ಅಂತೂ ವಿಪ್ರನಿಗೆ ಈ 5 ಲಕ್ಷಣ ಹೀಗಿರಬೇಕು. ತಪ್ಪದೆ ನಾವು ಯಜ್ಞೋಪವೀತವನ್ನು ಧರಿಸಬೇಕು ಅನ್ನೋ ಎಚ್ಚರಿಕೆ ಸದಾ ನಮ್ಮಲ್ಲಿರಬೇಕು. ಇನ್ನು ಯಜ್ಞೋಪವೀತ ಅನ್ನೋ ಶಬ್ದಕ್ಕೆ ಇನ್ನು ಹಲವು ಅರ್ಥಗಳಿದೆ. ಉಪವೀತ ಅಂದ್ರೆ ಉಪ ಅಂದ್ರೆ ಸಮೀಪ ಅಂತ ಅರ್ಥ. ದೇವರ ಸಮೀಪಕ್ಕೆ ಹೋಗಬೇಕು ಅಂದ್ರೆ ನಾವಿದನ್ನ ಹಾಕೊಂಡಿರ್ಬೇಕು. ಉಪ ಅಂದ್ರೆ ಭಗವಂತನ ಸಮೀಪಕ್ಕೆ, ವಿಶೇಷವಾಗಿ ಹೋಗ್ಲಿಕ್ಕೋಸ್ಕರ ಈತ ಧಾರಣೆ ಮಾಡಿರುವಂಥದ್ದು ಉಪವೀತ ಅನ್ನಿಸ್ಕೊಳ್ಳುತ್ತೆ. ಹೀಗಾಗಿ ಸಕಲ ಯಜ್ಞಗಳಿಗೆ ಆರಾಧ್ಯ ಮೂರ್ತಿಯಾದ ಆ ಯಜ್ಞ ನಾಮಕ ಪರಮಾತ್ಮನ ಪ್ರೀತಿಗೋಸ್ಕರ, ಅವನ ಹತ್ರ ಹೋಗ್ಲಿಕ್ಕೋಸ್ಕರ ವಿಶೇಷವಾಗಿ ಒಬ್ಬ ವಿಪ್ರ ಧರಿಸಬೇಕಾದ ಈ ಜನವಾರವನ್ನ ಯಜ್ಞೋಪವೀತ ಅನ್ನುವ ಶಬ್ದದಿಂದ ಕರೀತಾರೆ. ಇಷ್ಟು ಅರ್ಥ ಇದರ ಹಿನ್ನೆಲೆಯಾಗಿ ಇದೆ. ಇದೇ ಯಜ್ಞೋಪವೀತಕ್ಕೆ ಇನ್ನು ಹಲವು ಹೆಸರುಗಳಿದೆ. ಉಪವೀತಂ ಯಜ್ಞಸೂತ್ರಂ, ಯಜ್ಞಸೂತ್ರ ಅಂತಾನು ಕರೀತಾರೆ. ಉಪವೀತ, ಯಜ್ಞಸೂತ್ರ, ಯಜ್ಞೋಪವೀತ, ಬ್ರಹ್ಮಸೂತ್ರ, ತ್ರಿಸೂತ್ರ, ಸೂತ್ರ, ಉತ್ತರೀಯಕ, ಹೀಗೆ ಇಷ್ಟೆಲ್ಲ ಹೆಸರುಗಳು ಕೋಶಗಳಲ್ಲಿ ಅಲ್ಲಲ್ಲಿ ಶಾಸ್ತ್ರಗಳಲ್ಲಿ ತಿಳಿಸಿದ್ದಾರೆ. ಇದು ಯಾವುದೇ ಶಬ್ದ ಬಂದರೂ ಈ ಜನವಾರವನ್ನೇ ಹೇಳ್ತಾ ಇರುವಂಥ ಶಬ್ದಗಳಿವೆಲ್ಲವೂ ಅಂತ ಗಮನಿಸಬೇಕು. ಇನ್ನು ಯಜ್ಞೋಪವೀತವನ್ನು ಹಾಕೊಳ್ಳುವಂಥ ಕ್ರಮ ಅನೇಕ ಥರ ಇದೆ. ಕೆಲವು ಕರ್ಮಗಳು ಮಾಡಬೇಕಾದ್ರೆ ಅದು ಎಡಭುಜದ ಮೇಲೆ ಯಜ್ಞೋಪವೀತ ಕಾಣುತ್ತೆ. ಕೆಲವು ಕರ್ಮ ಮಾಡಬೇಕಾದ್ರೆ ಬಲಭುಜದ ಮೇಲೆ ಯಜ್ಞೋಪವೀತ ಕಾಣುತ್ತೆ. ಈಗ ನಾವೇನು ಮಾಮೂಲಿಯಾಗಿ ಧರಿಸಿರ್ತೀವಿ ಅದಕ್ಕಿಂತ ವಿಪರೀತವಾಗಿ ಒಂದಕ್ಕೆ ಸವ್ಯ ಅಂತ ಕರೀತಾರೆ. ಮಾಮೂಲಿಯಾಗಿ ಎಲ್ಲ ಧರಿಸಿರೋದನ್ನು ಸವ್ಯ. ಅಪಸವ್ಯ ಅಂದರೆ ವಿಪರೀತವಾಗಿ ದಕ್ಷಿಣ ಭುಜದ ಮೇಲೆ ಬಂದಿರುತ್ತೆ. ಇನ್ನೊಂದು ಮಾಲಾಕಾರವಾಗಿ ವನಮಾಲಿಕಾ ಅಂತ ಕರೀತಾರೆ, ನಿವೀತಿ ಅಂತ ಕರೀತಾರೆ, ನಿವೀತ ಅಂತಾರೆ. ಈ ಶಬ್ದಗಳು ಬಂದಾಗಲೆಲ್ಲ ಮಾಲಾಕಾರವಾಗಿ ಧರಿಸ್ಬೇಕು ಅಂತ. ಕೆಲವು ಕರ್ಮಗಳಲ್ಲಿ ಅದು ಸವ್ಯವಾಗಿ ಎಡಭುಜದ ಮೇಲೆ ಇರುತ್ತೆ, ಕೆಲವು ಕರ್ಮಗಳಲ್ಲಿ ಬಲಭುಜದ ಮೇಲಿರುತ್ತೆ, ಕೆಲವು ಕಡೆ ಮಾಲಾಕಾರವಾಗಿ. ಇದನ್ನೆಲ್ಲ ಆಯಾಯ ಶ್ರಾದ್ದ ಕರ್ಮದಲ್ಲಾಗ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿ ಅಲ್ಲಿ ಪುರೋಹಿತರು ಹೇಳ್ತಾ ಇರ್ತಾರೆ. ತಕ್ಷಣ ಇದನ್ನ ಅಪಸವ್ಯ, ಸವ್ಯ ಮಾಡ್ಕೊಳ್ಳಿ, ಅಪಸವ್ಯ ಮಾಡ್ಕೊಳ್ಳಿ, ನಿವೀತ, ಹೀಗೆಲ್ಲ ಹೇಳ್ತಾ ಇರ್ತಾರೆ. ಈ ಶಬ್ದಗಳಿಗೆ ನಮ್ಗೆ ಅರ್ಥ ಗೊತ್ತಿರಲ್ಲ. ಹಾಗಾಗಿ ಅದರ ಹಿನ್ನೆಲೆಯಾಗಿ ಈ ಶಬ್ದಗಳು ಕೇಳಿದ ಕೂಡಲೇ ಇದು ಮಾಲಾಕಾರವಾಗಿ ಹಾಕೊಬೇಕು ಅಂತ ಇವ್ರು ಹೇಳ್ತಾ ಇದ್ದಾರೆ, ಅಥವಾ ಬಲಭುಜದ ಮೇಲೆ ಬರಬೇಕು ಇದು ಅಂತ ಇದ್ದಾರೆ, ಅಥವಾ ಎಡಭುಜಕ್ಕೆ ಬರಬೇಕು ಅಂತ ಹಾಗೆ ಹೇಳ್ತಾ ಇದ್ದಾರೆ ಅಂತ ತಿಳಿದುಕೊಂಡು ನಾವು ಆಚರಿಸಬೇಕು. ಈ ರೀತಿ ಯಜ್ಞೋಪವೀತದ ಬಗ್ಗೆ ನಾವು ತುಂಬ ಎಚ್ಚರ ವಹಿಸ್ತಾ, ಎಂದಿಗೂ ಕೂಡ ಹೇಗೆ ನಾವು ಊರ್ಧ್ವಪುಂಡ್ರ ಇಲ್ಲದೆ ಕರ್ಮಗಳನ್ನು ಮಾಡೋದೇ ಇಲ್ವೋ, ಊರ್ಧ್ವಪುಂಡ್ರ ಇದ್ದೇ ಮಾಡ್ತೀವೋ, ಹಾಗೆ ಯಜ್ಞೋಪವೀತ ಇಲ್ಲದೆ ನಾವು ಯಾವುದೇ ಸತ್ಕರ್ಮಗಳನ್ನು ಆಚರಿಸಲೇಬಾರದು ಅನ್ನೋದು ಮಾತ್ರ ನಮ್ಮ ತಲೆಯಲ್ಲಿ ಎಚ್ಚರದಲ್ಲಿ ಯಾವಾಗಲೂ ಇಟ್ಕೊಂಡಿರಬೇಕು. ಹಾಗಾಗಿ ಈ ಯಜ್ಞೋಪವೀತವನ್ನು ಎಲ್ಲರೂ ಅವಶ್ಯವಾಗಿ ಧರಿಸಿ, ಅಸಡ್ಡೆ ಮಾಡದೇನೆ, ಎಲ್ಲೆಲ್ಲೋ ನೇತಾಕದೇನೆ, ಯಾವಾಗಲೂ ದೇಹದ ಮೇಲೇನೆ ಇರಲಿ ಆ ಯಜ್ಞೋಪವೀತ. ಅದು ನಿದ್ರೆಯಾಗಲಿ, ಮಲಮೂತ್ರ ವಿಸರ್ಜನೆ ಕಾಲದಲ್ಲಾಗಲಿ, ಯಾವುದೇ ಸಂದರ್ಭದಲ್ಲಾದರೂ ಯಜ್ಞೋಪವೀತ ಬಿತ್ತ ಕೆಳಕ್ಕೆ ನೆಲದ ಮೇಲೆ ಅದು ಸರಿಯಲ್ಲ. ಅವನಿಗೆ ತುಂಬ ನರಕ ಹೇಳಿದ್ದಾರೆ, ಅಷ್ಟು ನರಕ ಪ್ರಾಪ್ತಿ ಅಂತ. ಮತ್ತೆ ನಾವೆಲ್ಲ ಪುಣ್ಯ ನಾವು ಕಳ್ಕೊಂಡ್ಬಿಡ್ತೀವಿ. ತುಂಬ ಪವಿತ್ರ ದಾರ ಅದು ಯಜ್ಞೋಪವೀತ. ಹಾಗಾಗಿ ಎಂದೆಂದಿಗೂ ಕೂಡ ಆ ಯಜ್ಞೋಪವೀತದ ಬಗ್ಗೆ ಔದಾಸೀನ್ಯ ತಾಳದೆ ಶುದ್ಧವಾಗಿ ಧರಿಸಿ ಎಲ್ಲ ಸತ್ಕರ್ಮಗಳ ಪೂರ್ಣ ಫಲವನ್ನ ಪಡೆಯೋಣ ಅಂತ ಹೇಳ್ತಾ, ವಿಶೇಷವಾಗಿ ಈಗ ಯಜ್ಞೋಪವೀತವನ್ನು ಧರಿಸ್ಬೇಕಾದ್ರೆ ಸಂಖ್ಯೆ ಎಷ್ಟು, 1, 2, 3, 4 ಎಷ್ಟು ಅಂತ. ಬ್ರಹ್ಮಚಾರಿಗಳು 1ನೇ ಧರಿಸ್ತಾರೆ, ಅಂದ್ರೆ ಅದರಲ್ಲಿ 3 ಎಳೆ ಇರುತ್ತೆ ಅಂತ ನಮ್ಮ ಕಲ್ಪನೆ. ಅಂದ್ರೆ ವಾಸ್ತವಿಕವಾಗಿ ಯಜ್ಞೋಪವೀತ ಧಾರಣ ಮಾಡಬೇಕಾದ್ರೆ ನವತಂತು ದೇವತಾಹ್ವಾನ ಅಂತ ಇರುತ್ತೆ. 9 ದಾರಗಳಲ್ಲಿ 9 ದೇವತೆಗಳನ್ನು ಆವಾಹನೆ ಮಾಡಿರ್ತೀವಿ. ಯಜ್ಞೋಪವೀತ ಧಾರಣೆ ಮಾಡ್ಬೇಕಾದ್ರೆ ಅದನ್ನ ಪೂಜೆ ಮಾಡಬೇಕು. ಯಜ್ಞೋಪವೀತವನ್ನು ಪೂಜಿಸಬೇಕಾದ್ರೆ ಮಂತ್ರಾಕ್ಷತೆ ಕಾಳುಗಳಿಂದ 9 ದೇವತೆಗಳ ಆಹ್ವಾನ ಮಾಡಿರ್ತೀವಿ. ಆದ್ರೆ 3 ಎಳೆ 9 ದೇವತೆ ಪ್ರಾರ್ಥನೆ ಮಾಡೋದು ಹೇಗೆ? ಅದಕ್ಕೇನರ್ಥ ಅಂದ್ರೆ, ಒಂದೊಂದು ದಾರ ಅಂತ ನಾವೇನು ನೋಡ್ತಾ ಇದ್ದೀವಿ, ಈಗ ಬ್ರಹ್ಮಚಾರಿಗಳು 3 ಎಳೆ ಇದ್ದದ್ದನ್ನು ಧರಿಸಿರ್ತಾರೆ. ಅಲ್ಲಿ ಒಂದೊಂದು ಎಳೆಯಲ್ಲೂ ಕೂಡ ಅದು ನಿರ್ಮಾಣ ಮಾಡಬೇಕಾದ್ರೆ ಮೊದಲಿಗೆ 3 ಇರುತ್ತೆ. ಅಲ್ಲಿ 3ನ್ನ ಸೇರಿಸಿ ದಪ್ಪ ಮಾಡಿ 1 ಮಾಡಿರ್ತಾರೆ. ಅವಾಗ ಆ 1 ಅನ್ನೋದು 3 ಅಂತ ಅರ್ಥ. ಇನ್ನೊಂದು 3 ಆಯ್ತು, ಇನ್ನೊಂದು 3, ಒಟ್ಟು 9 ದಾರ ಅಂತ ಆಯ್ತು. ಹಾಗಾಗಿ ನವತಂತು ಆಹ್ವಾನ ಅನ್ನೋದು ಬ್ರಹ್ಮಚಾರಿಗಳು ಧರಿಸುವಂತಹ ಯಜ್ಞೋಪವೀತದಲ್ಲೂ ಇದ್ದೇ ಇದೆ. ಮೇಲ್ನೋಟಕ್ಕೆ ನಮಗೆ 3 ಎಳೆ ಅಂತೀವಿ, ಆದ್ರೆ ಆ ಒಂದೊಂದು ಎಳೆಯಲ್ಲೂ 3 ಇರೋದು ನಮಗೆ ಗೊತ್ತಾಗಲ್ಲ. ಆದ್ರೆ 3 ಅದನ್ನು ಸೇರಿಸಿ ದಪ್ಪ ಮಾಡಿರ್ಬೇಕು. ಆ ಥರ ಆದ್ರೆ ಮಾತ್ರ ಅಂತಹ ಯಜ್ಞೋಪವೀತ ಶ್ರೇಷ್ಠ. ಇನ್ನು
ಗೃಹಸ್ಥರು ತಾವು ಯಜ್ಞೋಪವೀತವನ್ನು ಧರಿಸ್ತಾರೆ. ಒಂದು ಶ್ರೌತ ಸ್ಮಾರ್ತ ಕರ್ಮಾನುಷ್ಠಾನ ಯೋಗ್ಯತಾ ಸಿದ್ಧಾರ್ಥಂ. ಶ್ರೌತ ಸ್ಮಾರ್ತ ಕರ್ಮಗಳು ಅಂದ್ರೆ ವೇದದಲ್ಲಿ ಬಂದ ಯಜ್ಞ ಯಾಗಾದಿ ಕರ್ಮಗಳು ಮಾಡ್ಲಿಕ್ಕೋಸ್ಕರ, ಸ್ಮೃತಿ ಗ್ರಂಥಗಳಲ್ಲಿ ಬಂದ ಹೋಮ ಇತ್ಯಾದಿಗಳ ಆಚರಣೆ ಮಾಡ್ಲಿಕ್ಕೋಸ್ಕರ ಯಜ್ಞೋಪವೀತವನ್ನ ಧಾರಣೆ ಮಾಡ್ತೀನಿ. ಗೃಹಸ್ಥಾಶ್ರಮಕ್ಕೆ ಸಂಬಂಧಪಟ್ಟಂತಹ ಕೃತ್ಯಗಳಿರುತ್ತೆ, ಅದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಯಜ್ಞೋಪವೀತ ಅಂತ. ಅದ್ರ ಬಗ್ಗೆ ಒಂದು ಶ್ಲೋಕವನ್ನ ಹೇಳ್ತಾರೆ. ಯಜ್ಞೋಪವೀತೆ ದ್ವೇಧಾರೆ ಶ್ರೌತೆ ಸ್ಮಾರ್ತೆ ಚ ಕರ್ಮಣಿ. ಒಂದು ಶ್ರುತಿಯಲ್ಲಿ ಹೇಳಿದ ಕರ್ಮಾಚರಣೆ ಮಾಡ್ಲಿಕ್ಕೆ ಒಂದು ಯಜ್ಞೋಪವೀತ, ಇನ್ನೊಂದು ಸ್ಮೃತಿಯಲ್ಲಿ ಹೇಳಿದ ಆಚರಣೆಗೋಸ್ಕರ ಇನ್ನೊಂದು ಯಜ್ಞೋಪವೀತ, ಮೂರನೇ ಯಜ್ಞೋಪವೀತ ತೃತೀಯಂ ಉತ್ತರೀಯಾರ್ಥಂ ವಸ್ತ್ರಾಲಾಭೇತಿ ದಿಶ್ಯತೆ. ಈಗ ಮೇಲೆ ಉತ್ತರೀಯ ಇದ್ದೇ ನಾವು ಕರ್ಮಗಳನ್ನು ಮಾಡಬೇಕು, ಎರಡು ವಸ್ತ್ರ ಇರಬೇಕು, ಒಂದೇ ವಸ್ತ್ರದಲ್ಲಿ ಕೆಲಸ ಮಾಡಬಾರ್ದು ಅಂತ. ಅದನ್ನ ಕೆಳಗೆ ಉಟ್ಕೊಂಡಿರ್ತೀವಿ, ಅದ್ರ ಮೇಲೆ ವಸ್ತ್ರ ಹೊದ್ಕೊಂಡಿರಲ್ಲ, ಹಾಗೆ ಕೆಲಸ ಮಾಡ್ತಾ ಇರ್ತೀವಿ, ಆದ್ರೆ ಅದು ಮಾಡೋ ಹಾಗಿಲ್ಲ. ಅದಕ್ಕೆ ಉತ್ತರೀಯ ಧರಿಸ್ಬೇಕು. ಉತ್ತರೀಯವನ್ನ ಧರಿಸದೇ ಇದರ ಪಕ್ಷದಲ್ಲಿ ಆಗ ಅದಕ್ಕೋಸ್ಕರ ಮೂರನೇ ಜನ್ವಾರ ಅಂತ ಧರಿಸಿರ್ತಾರೆ, ಆಗ ಅದು ಉತ್ತರೀಯಕ್ಕೆ ಸಮಾನ ಅಂತ. ಹಾಗಾಗಿ 1, 2, 3 ಜನ್ವಾರ, ಹಾಗಾದ್ರೆ ನಮ್ಮ ಪ್ರಕಾರ 9 ಎಳೆ ಆಗೋಯ್ತು. ಇನ್ನೊಂದನ್ನು ಧರಿಸೋದಿದೆ, ಕೆಲವ್ರು 4 ಹಾಕೊಂಡಿರ್ತಾರೆ. ಯಾಕೆ? ಈಗ ಯಾರಾದ್ರೂ ದಿಢೀರ್ ಅಂತ ತಾವು ಯಜ್ಞೋಪವೀತನ ಕಳ್ಕೊಂಡ್ರು, ಸತ್ಕರ್ಮಾನುಷ್ಠಾನ ಮಾಡ್ಲಿಕ್ಕಾಗಿಲ್ಲ, ಯಜ್ಞೋಪವೀತ ದಾನ ಮಾಡ್ಲಿಕ್ಕೆ ಅಂತ ಇನ್ನೊಂದು ಹಾಕೊಂಡಿರ್ತಾರೆ, ಅದು ಒಂದು ಕ್ರಮ ಇದೆ. ಅಂತೂ ಈ ಶ್ಲೋಕದ ಪ್ರಕಾರ 3 ಯಜ್ಞೋಪವೀತ ಧಾರಣೆಯ ಬಗ್ಗೆ ತಿಳಿಸಿದ್ದಾರೆ. ಇದನ್ನ ಗೃಹಸ್ಥರು ಆಚರಣೆ ಮಾಡಬೇಕು. ಇಷ್ಟೆಲ್ಲ ವಿಷಯಗಳನ್ನು ನಾವು ಯಜ್ಞೋಪವೀತದ ಬಗ್ಗೆ ತಿಳ್ಕೊಳ್ತೀವಿ. ಅದರಲ್ಲಿ ಹತ್ತಿ ದಾರದಿಂದ ಮಾಡಿರುವಂತಹ ಯಜ್ಞೋಪವೀತ ಏನಿದೆ ಅದು ಶ್ರೇಷ್ಠ, ಅದು ಬ್ರಾಹ್ಮಣರಿಗೆ. ಇನ್ನು ಕ್ಷತ್ರಿಯರಿಗೆ ಇನ್ನೊಂದು, ವೈಶ್ಯರಿಗೆ ಇನ್ನೊಂದು ಅಂತ ತಿಳಿಸಿದ್ದಾರೆ. ಆದರೆ ಈಗಿನ ಕಾಲದಲ್ಲಿ ಅದು ಯಾವುದನ್ನು ನಾವು ಗ್ರಹಿಸೋದಿಲ್ಲ. ಕೇವಲ ಹತ್ತಿಯಿಂದಲೇ ನಿರ್ಮಾಣ ಮಾಡಿದ ಜನಿವಾರವನ್ನು ಎಲ್ಲರೂ ಕೂಡ ಧರಿಸ್ತಾ ಇದ್ದಾರೆ. ಈಗ ಈ ಕುರಿಯಿಂದ ಸಿಕ್ಕಂತಹ ನೂಲೇನಿದೆಯಲ್ಲ, ಆ ನೂಲಿನಿಂದ ವೈಶ್ಯರು ಧರಿಸ್ಬೇಕು ಅಂತಿದೆ. ಆದ್ರೆ ವೈಶ್ಯರು ಈ ರೀತಿ ಧರಿಸ್ತಾ ಇದ್ದಾರಾ? ಇಲ್ಲ, ಯಾವುದು ಸಿಗುತ್ತೋ ಅದನ್ನ ಧರಿಸ್ತಾ ಇದ್ದಾರೆ. ಅಂತೂ ಹತ್ತಿಯಿಂದ ನಿರ್ಮಿಸಿದಂತಹ ಯಜ್ಞೋಪವೀತವನ್ನ ಧಾರಣೆ ಮಾಡೋದು ಶ್ರೇಷ್ಠ. ಅದನ್ನ ವಿಪ್ರ ಬ್ರಾಹ್ಮಣನಾದವನು ಅವಶ್ಯವಾಗಿ ಮಾಡಬೇಕು. ಹೀಗೆ ಇವರೆಲ್ಲ ಯಜ್ಞೋಪವೀತವನ್ನ ಧಾರಣೆ ಮಾಡಿ ತಮ್ಮ ತಮ್ಮ ಕರ್ಮಗಳನ್ನು ಅನುಷ್ಠಾನ ಮಾಡಿದ್ರೆ ಆಗ ಸಫಲರಾಗ್ಬೋದು ಅಂತ ತಿಳಿಸ್ತಾ, ಮತ್ತೊಂದು ಶೋಚನೀಯ ವಿಷಯ ಅಂದ್ರೆ ಇಷ್ಟು ಪಾವಿತ್ರ್ಯ ಇರುವಂತಹ ಯಜ್ಞೋಪವೀತವನ್ನ ಹೇಗಂದ್ರೆ ಹಾಗೆ ತೆಗೆಸ್ತಾ ಇದ್ದಾರೆ. ಕಲಿಯುಗದಲ್ಲಿ ನಾವು ಇದನ್ನೆಲ್ಲ ಕಾಣ್ತಾ ಇದ್ದೀವಿ, ಇತ್ತೀಚೆಗೂ ಕೂಡ ಕಂಡ್ವಿ, ಇನ್ನು ಮುಂದೆನೂ ಕೂಡ ಕಾಣ್ಲಿಕ್ಕೆ ಇದ್ದೇವೇನೋ ಗೊತ್ತಿಲ್ಲ. ಇಷ್ಟು ಪವಿತ್ರವಾದ ಯಜ್ಞೋಪವೀತವನ್ನ ಹೇಗಂದ್ರೆ ಹಾಗೆ ತಗ್ಸೋದು, ಅದನ್ನ ಹೇಗಂದ್ರೆ ಹಾಗೆ ನೋಡೋದು ಅನ್ನೋದೇನಿದೆ ತುಂಬಾ ಶೋಚನೀಯವಾದ ಸ್ಥಿತಿ. ಇಂಥವ್ರಿಗೇನಾಗತ್ತೆ? ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಈ ರೀತಿ ಯಜ್ಞೋಪವೀತವನ್ನ ಧರಿಸಿದವನಿಗೆ ತೊಂದರೆ ಮಾಡಿದ್ರೆ ಸೀದಾ ನರಕ ಪ್ರಾಪ್ತಿ ಅಂತ ಹೇಳಿದ್ದಾರೆ. ಸೀದಾ ನರಕನೇ ಅವನಿಗೆ ಅಂತ. ಯಾಕೆಂದ್ರೆ ದೇವರ ಕಾರ್ಯಕ್ಕೋಸ್ಕರ ಯಜ್ಞೋಪವೀತವನ್ನ ಧರಿಸಿರೋದು ತುಂಬಾ ಶ್ರೇಷ್ಠ. ಪ್ರತಿಯೊಂದು ಉತ್ತಮ ಕಾರ್ಯವನ್ನು ಮಾಡ್ಲಿಕ್ಕೆ ಯಜ್ಞೋಪವೀತ ಬೇಕೇ ಬೇಕು. ಅದನ್ನ ತಪ್ಪಿಸಿ ಅದಕ್ಕೆ ವಿಘ್ನ ಮಾಡಿ ಅದನ್ನ ಹೇಗಂದ್ರೆ ಹಂಗೆ ಕಿತ್ತಾಕ್ಸಿದ್ರೆ ತುಂಬಾ ದೊಡ್ಡ ದೋಷ. ಹಾಗಾಗಿ ಅಂಥದ್ದನ್ನು ಎಂದಿಗೂ ಕೂಡ ಮಾಡಬಾರ್ದು, ಮುಂದಕ್ಕೂ ಕೂಡ ನಡೆದೇ ಇರಲಿ ಅಂತ ಹರಿವಾಯು ಗುರುಗಳಲ್ಲಿ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕೂಡ ಸದ್ಬುದ್ಧಿ ಬರಲಿ ಅಂತ ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾ, ಈ ಆಧ್ಯಾತ್ಮ ಚಿಂತನದ ಈ ಸಂಚಿಕೆಯನ್ನ ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೆ ಹರಿವಾಯು ಗುರುಗಳ ಅನುಗ್ರಹವನ್ನ ಪ್ರಾರ್ಥನೆ ಮಾಡ್ತಾ ಈ ಸಂಚಿಕೆಯನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.